ವೆಲ್ಕಮ್ ಬ್ಯಾಕ್ ಟು ಮ್ಯಾಟ್ನಿ ಕ್ಯಾಫೆ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನು ಅಂತ ಕೇಳ್ತೀರಾ? ಯೂಶಲಿ ಒಂದು ಮೂವಿ ರಿವ್ಯೂ ಜೊತೆ ನಿಮ್ ಜೊತೆ ಬರ್ತಾ ಇದ್ದ ನಾನು ಇವತ್ತು ಒಂದು ಕುಕಿಂಗ್ ವಿಡಿಯೋ ಜೊತೆ ನಿಮ್ಮ ಹತ್ರ ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋಲಿ ನಾವು ಅವರೆಕಾಳು ಬಾತ್ ಅಥವಾ ಅವರೆಕಾಳು ಪಲಾವ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸಿದ್ವಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಲವಂಗ, ಕಾಳುಮೆಣಸು, 4ರಿಂದ 5 ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಾಗೆ 1 ಕಪ್ ಅವರೆಕಾಳು, ಪುದೀನ, ಕೊತ್ತಂಬರಿ ಸೊಪ್ಪು, 2 ಆಲೂಗೆಡ್ಡೆ, 2 ಟೊಮೆಟೊ ಹಾಗೂ 1 ಕಪ್ ರೈಸ್. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ತುಪ್ಪ ಹಾಕಿ ಕಾಯಲು ಬಿಡಿ. ತದನಂತರ ಸೈಡ್ ಬೈ ಸೈಡ್ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಹಾಕಿ ತರಿಯಾಗಿ ರುಬ್ಬಬೇಕು. ಕಾದಿರುವ ಎಣ್ಣೆಗೆ ಚಕ್ಕೆ, ಲವಂಗ ಹಾಗೂ ಕಾಳುಮೆಣಸು ಹಾಗೂ ರುಬ್ಬಿರುವ ಚಿಲ್ಲಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಹಾಕಿ ತದನಂತರ ಕೈಯಾಡಿಸಿ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕಬೇಕು. ಹಸಿ ವಾಸನೆ ಹೋಗುವವರೆಗೂ ಕೈಯಾಡಿಸಬೇಕು. ನಂತರ ಈರುಳ್ಳಿ ಹಾಕಿ ಕೈಯಾಡಿಸಿ ಇದರ ಹಸಿ ವಾಸನೆ ಹೋಗುವ ನಂತರ ಮೊದಲೇ ಬಿಡಿಸಿರುವ ಅವರೆಕಾಳನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಕೈ ಆಡಿಸಿ ಮೊದಲೇ ಹೆಚ್ಚಿದ 2 ಟೊಮ್ಯಾಟೊವನ್ನು ಕುಕ್ಕರ್ಗೆ ಸುರಿದು 1ರಿಂದ 2 ಹೆಚ್ಚಿದ ಆಲೂಗಡ್ಡೆಯನ್ನು ಚೆನ್ನಾಗಿ ಕೈ ಆಡಿಸಿ ಶಾಲೋ ಫ್ರೈ ಮಾಡಿ ನಂತರ 1 ಬೌಲ್ ರೈಸನ್ನು ಕುಕ್ಕರ್ಗೆ ಹಾಕಿ ಮಸಾಲೆಯ ಜೊತೆ ಬೆರೆಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1/4ರಿಂದ 2 ಬೌಲಷ್ಟು ನೀರನ್ನು ಕುಕ್ಕರ್ಗೆ ಹಾಕಿ ಇದೆಲ್ಲದರ ಮಿಕ್ಸ್ ಆದ ನಂತರ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಒಮ್ಮೆ ಎಲ್ಲ ಸರಿ ಇದೆ ಅಂತ ಅನಿಸಿದ ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಬರುವ ತನಕ ವೆಯ್ಟ್ ಮಾಡಿ ಪ್ರೆಷರ್ ಬಿಟ್ಟ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಅವರೆಕಾಳು ಬಾತ್ ತಿನ್ನಲು ರೆಡಿ. ಸೊ ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಜೆಷನ್ಸ್ನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.